ದೀರ್ಘಾಯುಷ್ಮಾನ್ ಭವ. ನಿನ್ನ ಹೆಸರೇನಮ್ಮ? ಭಾಗ್ಯ. ನಿನ್ನ ಹೆಸರಿಗೆ ತಕ್ಕ ಹಾಗೆ ಭಾಗ್ಯಲಕ್ಷ್ಮಿ ತರ ಇದೆಯಾ? ನಿಮ್ ಮದ್ವೆಗೆ ಬರೋಕ್ಕಾಗ್ಲಿಲ್ಲ. ಈ ತಾತ ನಿನಗೇನು ಕೊಡ್ಲಿಲ್ಲ ಅನ್ನೋ ಫೀಲಿಂಗ್ ಬರಬಾರ್ದು ಅಂತ ನಿನಗೊಂದು ಚಿಕ್ಕ ಗಿಫ್ಟ್ ತಂದೆ. Come on, man. Take this. ಮಿತ್ರ, ನಿನ್ ಕೈಯಾರೇನೆ ನಿನ್ನ ಹೆಂಡತಿ ಕುತ್ತಿಗೆಗೆ ಹಾಕು. ನೀನ್ ತಾಳಿ ಕಟ್ಟೋದಾದ್ರೂ ನೋಡ್ಲಿಲ್ಲ ನಾನು. ಕನಿಷ್ಠ ಈ ನೆಕ್ಲೆಸ್ ಹಾಕುವಾಗಾದ್ರೂ ನೋಡಿ ಖುಷಿ ಪಡ್ತೇನೆ. That's good. ಅಪ್ಪ, ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿರ್ತೀರಾ, ರೆಸ್ಟ್ ತಗೊಳ್ಳಿ ಮೊದಲು, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಸರಿನಮ್ಮ. ಮದ್ವೆ ಅಂತೂ ಮುಗೀತು, ಮತ್ತೆ ಬೇರೆ ಶಾಸ್ತ್ರ ಎಲ್ಲ ಆಗಿದ್ಯಾ ಹೇಗೆ? ಹಾ, ನಾಳೆ ಹುಡುಗಿಗೆ ಕರಿಮಣಿ ಪೋಣಿಸೋ ಶಾಸ್ತ್ರ ಇದೆ ಅಪ್ಪ. ಬೆಳಿಗ್ಗೆನೆ ಆ ಫಂಕ್ಷನ್ ಇದೆ. ಒಳ್ಳೇದು. ಎಲ್ಲ ಸಂಪ್ರದಾಯಬದ್ಧವಾಗೇ ನಡೀಲಿ. ಹಾ, ಆಯ್ತಪ್ಪ. ಅಳಬೇಡಿ ಜಾಹ್ನವಿ, ನಾನು ಹೋಗಿ ಬರ್ತೀನಿ. ಅದೇನ್ ತಾತ, ನೀನು ಕೂಡ ಹೊರಟೋಗ್ತೀಯಾ? ಇನ್ನೊಂದ್ 2 ದಿನ ಇರ್ಬೋದಲ್ವಾ? ಹೌದು ಸಾರಥಿ ತಾತ, ನೀವು ಹೋಗ್ಬೇಡಿ, ಇಲ್ಲೇ ಇದ್ಬೇಡಿ ತಾತ. ಇಲ್ಲ ಕಣಪ್ಪ, ನನಗೂ ಇರಬೇಕು ಅನ್ನಿಸ್ತಿದೆ. ಆದ್ರೆ ಊರಲ್ಲಿ ಕೆಲಸ ಎಲ್ಲ ನಿಂತೋಗಿದೆ. ಮತ್ತಿನ್ನೊಂದು 2 ದಿನದಲ್ಲಿ ಬರ್ತೀನಲ್ಲ. ನಿಜವಾಗ್ಲೂ ಬರ್ತೀರಲ್ವಾ ತಾತ? ನಿಜವಾಗ್ಲೂ ಬರ್ತೀನಿ. ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೇಗಿರ್ಲಿ ಹೇಳು? ಅಮ್ಮ ಜಾಹ್ನವಿ, ಇಷ್ಟು ದಿನ ನಿನಗೆ ಅಕ್ಕ ಜೊತೆಯಾಗಿದ್ಲು. ಆದ್ರೆ ಈಗ ಅಕ್ಕ ಜೊತೆಲಿಲ್ಲ. ಇನ್ಮೇಲೆ ತನ್ನ ಗಂಡ, ಅವ್ರ ಅತ್ತೆ ಮನೆ, ಅವಳ ಲೋಕಾನೇ ಬೇರೆ ಆಗೋಯ್ತು. ಇನ್ನು ನಿಮ್ಗೆಲ್ಲ ಚಿಕ್ಕಮ್ಮನೆ. ನಿಜವಾದ ವಿಷಯಕ್ಕೆ ಬಾರೋ ಮುದ್ಕ.
ಚಿಕ್ಕಮ್ಮ ಹೇಳ್ದಾಗೆ ಕೇಳಬೇಕು, ಹುಷಾರಾಗಿರ್ಬೇಕು. ಸರಿ ತಾತ. ನಿಮಗೆ ಯಾವ ಸಣ್ಣ ತೊಂದರೆ ಆದ್ರೂ ಭಾಗ್ಯ ಸಹಿಸೋದಿಲ್ಲ. ಅಯ್ಯೋ, ತೊಂದ್ರೆ ಯಾಕಾಗತ್ತೆ ಸಾರ್ಥಿ ಮಾವ? ತಾಯಿಯಾಗಿ ನಾನಿಲ್ವೇನು? ಮಕ್ಕಳನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೊಳಲ್ವಾ? ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಮ್ಮ. ನೀನೇನು, ನಿನ್ನ ಮನಸ್ಸೆಂತದ್ದು ನನಗೆ ಚೆನ್ನಾಗಿ ಗೊತ್ತಮ್ಮ. ಮನೇಲಿ ಮುದ್ಕ ಇದ್ದಾನೆ. ಅವನ್ ಮುಂದೆ ಭಾಗ್ಯದ ಮೇಲೆ ನನ್ಗೇನಾದ್ರೂ ಪ್ರೀತಿ ಇಲ್ಲ ಅಂತ ಗೊತ್ತಾಯ್ತು ಅಂತ ಅನ್ಕೋ, ಆ ಮುದ್ಕನ ಹತ್ರ ಇರೋ ಎಲ್ಲ ಆಸ್ತಿಲಿ ಸಾಸ್ವೆ ಕಾಳಷ್ಟು ನಮಗ್ ಸಿಗಲ್ಲ. ಅದೇ ಭಾಗ್ಯದ ಮೇಲೆ, ಮಕ್ಳ ಮೇಲೆ ನನಗ್ ಪ್ರೀತಿ ಇದೆ ಅಂತ ತೋರ್ಸಿದ್ರೆ ಅವ್ರ ಜವಾಬ್ದಾರಿ ಎಲ್ಲ ನಂದೆ ಅನ್ನೋ ತರ ನಾನ್ ನಾಟಕ ಮಾಡ್ದೆ ಅನ್ಕೋ, ಆ ಮುದ್ಕನ್ ಮನ್ಸ್ ಕರ್ಗಿ ಆ ಆಸ್ತಿ ಎಲ್ಲನೂ ನಮ್ ಕೈಲಿಟ್ಟು ಹೊರಟು ಹೋಗ್ತಾನೆ. ಎಲ್ಲ ನಿಮ್ಮ ಅಭಿಮಾನ. ಶೇಖರ, ಇನ್ನು ನಾನು ಹೋಗಿ ಬರ್ತೀನಪ್ಪ. ಸರಿ ಚಿಕ್ಕಪ್ಪ, ಬನ್ನಿ ಬಿಟ್ಟು ಬರ್ತೀನಿ. ಸಾರ್ಥಿ ಮಾವ, ಏನಮ್ಮ? ಹೊರಟು ಬಿಡ್ತೀರಾ? ಅದನ್ನೇ ತಾನೇಮ್ಮ ಹೇಳಿದ್ದು. ಅಂದ್ರೆ ಹೋಗ್ತಿದ್ದೀರಾ ಸರಿ, ಆದ್ರೆ ನಾನು ಭಾಗ್ಯದ ಮೇಲಿರೋ ಕರ್ತವ್ಯದ ಬಗ್ಗೆ ಮಾತಾಡಿದ್ನಲ್ಲ, ಮತ್ತೆ ನಿಮ್ ಕರ್ತವ್ಯ ಏನಾದ್ರೂ ಮರ್ತಿದ್ದೀರೇನೋ ಅಂತ ನೆನ್ಪ್ ಮಾಡ್ತಿದ್ದೀನಿ. ಯಾವ್ದ್ರ ಬಗ್ಗೆನಮ್ಮ? ಅಯ್ಯೋ ಮುದ್ಕಪ್ಪ, ಬೇಕು ಅಂತಾನೆ ಕೇಳ್ತಿದ್ಯಲ್ವಾ? ಅದೇ ಸಾರ್ಥಿ ಮಾವ, ಮಕ್ಳಿನ್ನು ನಮ್ ಜೊತೆನೆ ಇರ್ತಾರಲ್ಲ, ಏನಾದ್ರೂ ಕೊಡೋದು, ಇಟ್ಕೊಳ್ಳೋದು, ಇಂಥದ್ದೇನಾದ್ರೂ ಇರುತ್ತಲ್ಲ. ಏನ್ ಪ್ಲಾನ್ ಮಾಡಿದ್ಯೆ? ನಿಜನಮ್ಮ, ನನಗೂ ನೆನಪಿದೆ. ನೀನು ಮಾತು ಕೊಟ್ಟಂಗೆನೆ ಭಾಗ್ಯನ ದೊಡ್ಡ ಮನೆ ಸೊಸೆಯಾಗಿ ಮಾಡಿ ನಿನ್ನ ಮಾತು ಉಳಿಸ್ಕೊಂಡೆ. ಅದೇ. ಅಮ್ಮ ಜಾಹ್ನವಿ, ನಾಣಿನ ಒಳಗ್ ಕರ್ಕೊಂಡು ಹೋಗು. ಸರಿ ತಾತ, ಬಾ ನಾಣಿ. ಅಮ್ಮ ಅನಸೂಯ, ನಾನು ಮಾತು ಕೊಟ್ಟಂಗೆ ಮಕ್ಕಳಿಗೆ ಸಂಬಂಧಪಟ್ಟಂತ ಆಸ್ತಿ ಪತ್ರಗಳು, ಆ ಮನೆ ಕೀನ ನಿನ್ನ ಕೈ ಕೊಟ್ಟು ನನ್ನ ಭಾರ ನಿಲ್ಲಿಸ್ಕೋಬೇಕು. ನಿಮ್ಗೆ ಗೊತ್ತಿಲ್ದಿರೋದು ಏನಿದೆ, ದೊಡ್ಡೋರು. ಆದ್ರೆ ಊರಲ್ಲಿ ಕೆಲವು ಕಡೆಯಿಂದ ನಮಗ್ ದುಡ್ಡು ಬರಬೇಕು, ಇನ್ನು ಕೆಲವರಿಗೆ ನಾವು ಕೊಡಬೇಕು. ಈಗ ಊರಿಗೆ ಹೋಗಿ ಅವೆಲ್ಲದಕ್ಕೂ ಲೆಕ್ಕಾಚಾರ ಮಾಡ್ಕೊಂಡು ಬರ್ತೀನಿ. ಅದೆಲ್ಲ ಮಕ್ಕಳದ್ದೇ ಅಲ್ವಾ? ನಿನಗೆ ಪ್ರತಿ ಪೈಸೆಗೂ ಸಂಬಂಧಪಟ್ಟ ವಿವರನ ಕೊಡ್ಬೇಕಲ್ವಾ ಅಮ್ಮ? ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಬರ್ತೀನಿ. ಆಸ್ತಿ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ನಿನ್ನ ಕೈಗೆ ಒಪ್ಪಿಸ್ತೀನಿ. ಅಂದ್ರೆ ಈಗ ಹೇಳದ್ನಲ್ಲಮ್ಮ, ಇಂಥ ವ್ಯವಹಾರನ ತಾಳ್ಮೆಯಿಂದ ಮಾಡಬೇಕು. ನಾನು ಬಂದು ಕೂಡ್ಲೆ ಕೊಟ್ಬಿಡ್ತೀನಿ, ಸರಿನಾ? ಆಯ್ತು ಸಾರ್ಥಿ ಮಾವ. ನಾಣಿ ಜಾಹ್ನವಿ ಹುಷಾರು. ಜಾಹ್ನವಿ ನಾಣಿ ಇಲ್ಲಿ ಸುರಕ್ಷಿತವಾಗಿರ್ಬೇಕು ಅಂದ್ರೆ ಕೆಲವು ದಿನ ನಾನು ನಾಟಕ ಮಾಡದೆ ಬೇರೆ ದಾರಿ ಇಲ್ಲ. ಬಾ ಶೇಖರ. ಹಾ, ನಡೀರಿ. ನೀರಿಡೋದನ್ನ ಮರ್ತ್ಬಿಟ್ರ ಹೇಗೆ?
ಇದೇನಿದು? ಇಷ್ಟು ಅರ್ಧ ರಾತ್ರಿಲೂ ಮಿತ್ರ ರೂಮಲ್ಲಿ ಲೈಟ್ ಉರಿತಾ ಇದೆ. ಇನ್ನ ಮಲ್ಗಿಲ್ವಾ ಇವರು? ಹೊಸ ಜೋಡಿ ಅಲ್ವಾ, ಏನೋ ಹರಟೆ ಹೊಡಿತಿರ್ಬೇಕು. ಮಿತ್ರ, ಏ ಮಿತ್ರ. ತಾತ, ನೀನೇನೋ ಇಲ್ಲಿ? ಅದು ತಾತ, ಅದು ಇಷ್ಟೊತ್ತಾದ್ರೂ ಇಲ್ಲೇನೋ ಮಾಡ್ತಾ ಇದೀಯಾ? ಏನಿಲ್ಲ ತಾತ, ಸ್ವಲ್ಪ ಕೆಲಸ ಇದೆ. ಒಂದು ಫೈಲ್ ಸಬ್ಮಿಟ್ ಮಾಡಬೇಕು, ಅದಕ್ಕೆ. ಇನ್ನೇನು ಮುಗೀತು ತಾತ, ನಾನು ಹೋಗಿ ಮಲ್ಕೋತೀನಿ. ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಈ ಅರ್ಧ ರಾತ್ರಿಲಿ ಭಾಗ್ಯ ಬೆಡ್ ಮೇಲೆ ಮಲ್ಕೊಳ್ದೆ ಸೋಫಾ ಮೇಲೆ ಮಲ್ಕೊಂಡಿದ್ದಾಳೆ. ಈ ಮಿತ್ರ ನೋಡಿದ್ರೆ ಹೊರಗಡೆ ಇದ್ದಾನೆ, ವರ್ಕ್ ಮಾಡ್ತಾ ಇದ್ದೀನಿ ಅಂತ ಬೇರೆ ಹೇಳ್ತಾನೆ. ಬೆಳಿಗ್ಗೆ ನೆಕ್ಲೆಸ್ ಹಾಕ್ದಾಗ್ಲೂ ಕೂಡ ಮಿತ್ರ ಅಷ್ಟೊಂದು ಖುಷಿಯಾಗಿರ್ಲಿಲ್ಲ. ಹೊಸದಾಗಿ ಮದ್ವೆ ಆಗಿರೋ ಜೋಡಿ ಅಂದ್ರೆ 1 ನಿಮಿಷನೂ ಒಬ್ರನ್ನ ಒಬ್ರು ಬಿಟ್ಟಿರಬಾರ್ದು. ಇವ್ರೇನು ಹೀಗೆ? ಹಾಗಿದ್ರೆ ಮಿತ್ರ ಈ ಮದ್ವೆನ ಇಷ್ಟಪಟ್ಟೆ ಮಾಡ್ಕೊಂಡ. ಇಲ್ದಿದ್ರೆ ಏನಾಗಿರ್ಬೋದು? ಆ ಹುಡುಗಿಗೆ ಯಾರೂ ಇಲ್ಲ ಅಂದಿದ್ರು, ಚಿಕ್ಕಪ್ಪನ ಮನೇಲಿದ್ಲು ಅಂದ್ರು. ಮತ್ತೆ ಹೆತ್ತೋರು ಇಲ್ದಿರೋ ಹಾಗೆ ಆಸ್ತಿನೂ ಇಲ್ದಿರೋ ಆ ಹುಡುಗಿನ ಪಟ್ಟು ಹಿಡಿದು ಆ ಹುಡುಗಿನೇ ಮನೆ ಸೊಸೆಯನ್ನಾಗಿ ಯಾಕೆ ಮಾಡ್ಕೊಂಡು? ಹುಡುಗಿ ಏನೋ ಲಕ್ಷಣವಾಗೇ ಇದ್ದಾಳೆ, ಆದ್ರೆ ಈ ಮಿತ್ರನ್ ಬಿಹೇವಿಯರ್ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿದೆ ನಂಗೆ. ಎಲ್ಲ ಕನ್ಫ್ಯೂಷನ್ ಆಗಿದೆ. ನಂಗೆ ಗೊತ್ತಾಗ್ದೇನೆ ಏನಾದ್ರೂ ಆಗ್ತಿದೆಯಾ ಇಲ್ಲಿ? ತಿಳ್ಕೋಬೇಕು. ಮಿತ್ರ ಭಾಗ್ಯ ಮಧ್ಯೆ ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೇಬೇಕು. ಆ ಲೈನಲ್ಲಿ ಬರೀ ಚೆಂಡು ಹೂವನ್ನೇ ಹಾಕಿದಿರಲ್ಲ, ಮಧ್ಯ ಕೆಲವು ಗುಲಾಬಿ ಹೂವನ್ನು ಹಾಕಿ. ಆಯ್ತು ಸರ್. ಇಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ ಗ್ಯಾಪ್ ಕಾಣ್ತಿದ್ಯಲ್ಲ, ಅದನ್ನ ಬೇರೆ ಹೂವ ಹಾಕಿ ಫಿಲ್ ಮಾಡಿ. ಮಾಡ್ತೀವಿ ಸರ್. ಸರಿ ಮಾಡಿ, ಬೇಗ ಮುಗಿಸಿ. ಕಪ್ ಶರ್ಟು ಇಲ್ಲೇ ಇದೆಯಲ್ಲ, ಅಲ್ಲಿ ಆ ಹೂವಿನ ಮಾಲೆನ ಸರಿಯಾಗಿ ಕಟ್ಟಿಲ್ಲ, ಕಾಣಿಸ್ತಾ ಇಲ್ವಾ? ಒಳ್ಳೆ ಡ್ರೆಸ್ ಹಾಕೊಂಡು ಮ್ಯಾನೇಜರ್ ಕೆಲಸ ಮಾಡೋದಷ್ಟೇ ಅಲ್ಲ, ಸರಿಯಾಗಿ ಕೆಲಸ ಆಗ್ತಿದ್ಯಾ ಅಂತ ನೋಡ್ಬೇಕು. ನಿನ್ನೇನಪ್ಪ, ಈ ಕಡೆ ನೋಡು, ಈ ಕಡೆ ನೋಡು ಅಂದ್ರೆ ನೋಡೋದೇ ಇಲ್ವಲ್ಲ, ನೋಡು. ನೀನಾ? ನಾನು ಹೂ ಕಟ್ಬೇಕಾ? ಪರವಾಗಿಲ್ಲ ಬಿಡು, ಮನೇಲಿ ಖಾಲಿಯಾಗಿ ಕೂತಿರೋದ್ ನೀನೇ ತಾನೇ, ಕಟ್ಟು. ಹೇಗ್ ಕಾಣಿಸ್ತಿದೀನಿ ನಿನ್ಗೆ? ಹೇಳದ್ನಲ್ಲ, ನಮ್ ಬಾವನ್ ಸ್ಟಾಫ್ ತರ ಕಾಣಿಸ್ತಿದ್ಯಾ ಅಂತ. ಹಲೋ, ತ್ರಿವಿಕ್ರಮ್ ನಂದನ್ ತಮ್ಮನ್ ಮಗ ನಾನು. ನನಗೆ ಹೂ ಕಟ್ಟು ಅಂತ್ಯಾ? ಕೆಲ್ಸದವನ್ ಹಾಕಾಣ್ತೀನ ನಾನ್ ನಿಂಗೆ? ಅದನ್ನೇ ಅಲ್ವಾ ನಾನ್ ಹೇಳಿದ್ದು. ನೀನೇ ಕೆಲ್ಸದವಳ ತರ ಇರೋದು. ಒಳಗ್ ಹೋಗಿ ಕೆಲ್ಸ ಮಾಡು, ಹೋಗು. ಎಷ್ಟು ಧೈರ್ಯ ನಿಂಗೆ?
ಇವತ್ತಿನ ಕರಿಮಣಿ ಪೋಣ್ಸೋ ಶಾಸ್ತ್ರಕ್ಕೆ ಇಷ್ಟು ರಿಚ್ ಆಗಿ ರೆಡಿಯಾಗಿ ಬಂದ್ರೆ ನನ್ನ ಕೆಲ್ಸದವಳು ಅಂತ್ಯಾ? ನಿನ್ ಕಣ್ಣ ಕಿತ್ ಹಾಕ್ಬಿಡ್ತೀನಿ. ಆ? ನನ್ನಂತ ಹ್ಯಾಂಡ್ಸಮ್ ಆಗಿರೋನ ಕೆಲ್ಸದವನು ಅಂದ್ರೆ ನಿನ್ ಕೂದ್ಲು ಉದ್ರೋಗುತ್ತೆ. ಹುಡುಗಿರ್ಗೆ ಏನಾದ್ರೂ ಅಂದ್ರೆ ಹಲ್ಲೆಲ್ಲ ಉದ್ರೋಗತ್ತೆ ಗೊತ್ತಿರ್ಲಿ. ನನ್ಗೆ ನನ್ಗೆ ಹಲ್ಲುದ್ರುತ್ತೆ ಅಂತ್ಯಾ? ನಿನ್ ಕಾಲ್ ಮುರ್ದೋಗ, ನಿನ್ ಸೊಂಟ ಮುರ್ದೋಗ, ನಿನ್ ನಾಲ್ಗೆ ಬಿದ್ದೋಗ್ಲಿ, ನಿನ್ ಸಿಡಕ್ ಮೂತಿ ತಿರ್ಗೋಗ್ಲಿ, ನೀನು ನಡೆಯಕ್ ಆಗ್ದಿರೋಷ್ಟು ಬಲೂನ್ ತರ ಊದ್ಕೋ. ನಿಂಗೆ 30 ವರ್ಷ ಆಗೋಷ್ಟಲ್ಲೇ ಕೈಯಲ್ಲಿ ಕೋಲ್ ಇಟ್ಕೊಂಡ್ ನಡೆಯೋ ಹಾಗಾಗ್ಲಿ. ನಿನ್ನ ಅಯ್ಯೋ ಸಾಕ್ ನಿಲ್ಸಿ. ನಿಮ್ಗೆ ಕೈ ಮುಗಿತೀನಿ. ಪ್ರಪಂಚದಲ್ಲಿ ಇಲ್ದೇ ಇರೋ ಶಾಪಗಳೆಲ್ಲ ನೀವೇ ಹಾಕ್ತಿದ್ದೀರಲ್ಲ. ಭಾವ ಕೇಳಿಸ್ಕೊಂಡ್ರೆ ನಿಮ್ಮಿಬ್ರಿಗೂ ಚೆನ್ನಾಗ್ ಕ್ಲಾಸ್ ತಗೋತಾರೆ. ನಿನ್ ವಿಷಯನ ನಮ್ ಭಾವನ ಹತ್ರ ಹೇಳ್ತೀನಿ. ನಿನ್ ವಿಷಯನ ಅತ್ತಿಗೆ ಹತ್ರ ಹೇಳ್ತೀನಿ. ಏ ಛೀ, ಹೋಗೋ, ನಿನ್ ಹತ್ರ ನಂಗೇನ್ ಮಾತು? ಏ ಛೀ, ನಿನ್ನ ಹತ್ರ ನನ್ಗೇನು? ನೋಡು, ಹೀಗೆಲ್ಲ ಮಾತಾಡಿದ್ರೆ ಮೊದ್ಲು ಬಾ ಅಕ್ಕ, ಬಾ ಅಕ್ಕ, ಬಾ ಬಾ. ನೋಡಿದ್ ಸಾಕು, ಹೋಗು. ಹಾಗ ಅಬ್ಬಾ, ನಿನ್ಗೇನ ಬೈಯಕ್ ಬರೋದು? ಬೈಯೋದ್ರಲ್ಲಿ ನಾವು PhD ಮಾಡಿದೀವಿ. ಏನ್ರೋ, ನಿಮ್ಗೂ ಕೂಡ ಬೇಕಾ? ಮುಗ್ಸಿ, ಕೆಲ್ಸ ಮುಗ್ಸಿ. ಆಯ್ತು ಸರ್. ಅದು ಕೂಡ ನೀಟಾಗಿಡಿ. ದೇವಯಾನಿ, ಅಕ್ಕ ಎಲ್ಲ ರೆಡಿನಾ? ಪುರೋಹಿತರು ಬರೋ ಟೈಮ್ ಆಗಿದೆ. ಆಯ್ತಕ್ಕ. ಏನ್ರಿ? ಅದ್ಗೆ ನಡೀರಿ ಅದ್ಗೆ. ಅಕ್ಕ ಅಕ್ಕ ನಾನಿ, ಹೇಗಿದ್ಯಾ ಜಾನು? ಚೆನ್ನಾಗಿದ್ದೀನಿ ಅಕ್ಕ. ಚಿಕ್ಕಿ, ಚಿಕ್ಕಪ್ಪ, ಶಾಲಿನಿ ಎಲ್ರು ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗೇ ಇದ್ದಾರೆ. ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ನಮಸ್ತೆ ನಾಣಿ. ನಮಸ್ತೆ ಅಮ್ಮ. ನಮಸ್ತೆ ಆಂಟಿ. ನಮಸ್ತೆ ಆಂಟಿ. ಚೆನ್ನಾಗಿದ್ಯಾ ಅಮ್ಮ? ಚೆನ್ನಾಗಿದ್ದೀನಿ ಅಂಕಲ್. ತಾತ, ನನ್ ತಂಗಿ ಜಾಹ್ನವಿ, ತಮ್ಮ ನಾಣಿ. ನಮಸ್ಕಾರ ಪುಟ್ಟ. ದೇವಯಾನಿ, ಪೂಜೆ ಏರ್ಪಾಡೆಲ್ಲ ಆಯ್ತೇನಮ್ಮ? ಹಾ, ಎಲ್ಲ ಆಗಿದೆ ದೊಡ್ಡಪ್ಪ. ಪುರೋಹಿತರು ಬಂದು ಶುರು ಮಾಡ್ಬೇಕಷ್ಟೇ. ನಾನ್ ಬಂದ್ಬಿಟ್ನಮ್ಮ. ನೀವು ಆ ಮಾತನ್ನ ಮುಗಿಸೋಕ್ ಮುಂಚೆನೆ ನಿಮ್ ಕಣ್ಣು ಮುಂದೆ ನಿಂತಿದ್ದೀನಿ ನಾನು. ಈಗ ಅಮೃತಗಳಿಗೆ ಮುಗಿಯೋಕೆ ಮುಂಚೆನೆ ನಾನು ಹೋಗಿ ಪೂಜೆಗೆ ತಯಾರಿ ಮಾಡ್ಕೊಳ್ತೀನಿ. ನೀವು ವಧು ವರ ಇಬ್ರನ್ನು ಕರ್ಕೊಂಡು ಬಂದ್ಬಿಡಿ. ಹೌದು, ಮಿತ್ರ ಎಲ್ಲಿ? ಅಪ್ಪ, ಮಿತ್ರ ಇಲ್ಲೇ ಎಲ್ಲೋ ಇರ್ಬೇಕಪ್ಪ. ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ರೆ ಮಿತ್ರ ಅದ್ ಹೇಗೆಲ್ಲೋ ಇರ್ತಾನೆ. ಕರಿಯವನನ್ನ. ಏನಮ್ಮ ಭಾಗ್ಯ, ಮಿತ್ರ ಎಲ್ಲಿ? ಅದು ತಾತ, ನಂಗೆ ಎಲ್ಲಿದ್ದಾರೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ಪೂಜೆ ಇಟ್ಕೊಂಡು ಮಿತ್ರ ಎಲ್ದಿದ್ರೆ ಹೇಗಮ್ಮ? ಎಲ್ಲಿದನೋ ಅಂತ ನಿಂಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ವಿವೇಕ್, ಹೋಗಿ ನೋಡು, ನಿಮ್ಮ ಅಣ್ಣ ಎಲ್ಲಿದನೋ ಕರ್ಕೊಂಡ್ ಬಾ. ಸರಿ ತಾತ. ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಅವನು. ಅವನ ಮುಖದಲ್ಲಿ ಹೊಸ ಮದುಮಗನ ಕಳೆನೇ ಇಲ್ಲಮ್ಮ. ಇಲ್ಲ ಅಪ್ಪ, ಅವನೇನು ಆಫೀಸ್ ಕೆಲಸದಲ್ಲಿ.
ಇಂಥ ಟೈಮ್ನಲ್ಲೂ ಆಫೀಸ್ ವರ್ಕ್ ಏನಮ್ಮ? ತಾತ ಎಲ್ಲ ಕಡೆ ನೋಡ್ದೆ, ಅಣ್ಣ ಮನೇಲಿಲ್ಲ. ಎಲ್ಲಿ ಹೋಗಿರ್ತಾನೆ? ಯಾರಾದ್ರೂ ಮಾತಾಡಿ. ಭಾಗ್ಯಂಗೆ ಕರಿಮಣಿ ಫಂಕ್ಷನ್ ಅಂದ್ರೆ ಗಂಡನೇ ಅಲ್ವಾ ಕರಿಮಣಿ ಹಾಕ್ಬೇಕು. ಅವನೇ ಮನೇಲಿಲ್ಲ ಅಂದ್ರೆ ಹೇಗೆ?